ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾವುಗೊಡ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತರುಳು ಚುನಾವಣೆ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. 12 ಜನ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದು, ಗೆದ್ದಂತಹ ಎಲ್ಲ ಸದಸ್ಯರು ಹಾಗೂ ಶಿವಕುಮಾರ್ ಎಲ್ಲ ಮತದಾರರಿಗೂ ಅಭಿನಂದನೆ ತಿಳಿಸಿದರು. ಎಲ್ಲ ಗೆದ್ದಂಥ 12 ಜನ ಸದಸ್ಯರಿದ್ದಾರೆ. ಹಾಗೆ ಅವ್ರನ್ನ ಗೆಲ್ಲಿಸಿದಂಥ ಎಲ್ಲ ಮುಖಂಡರು 4 ಪಂಚಾಯಿತಿ ಮುಖಂಡರಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸ್ತಾ, ಹಾಗೆ ನಮ್ಮ ಈ ಭಾಗದ MLA ಅವರು ಹಾಗೂ ನಮ್ಮ MLC ಅವರು ನಮ್ಮ ಬೆಂಬಲಿಸಿ ಇವರು 12 ಜನನ ಗೆಲ್ಸೋಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಹಾಗೆ ಇಲ್ಲಿ ಮುಖಂಡರು ಅವರ ಮೆಂಬರ್ಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಭಾರಿ ಶ್ರಮಪಟ್ಟು ರಾತ್ರಿ ಹಗಲು ದುಡಿದು ಅವ್ರನ್ನ ಇವರು ಮಾಡಿದಂಥ ಒಂದು ಸಾಧನೆ ಇರ್ಬೋದು. ಏನಂದರೆ ಸೊಸೈಟಿಲಿ 5 ವರ್ಷದಲ್ಲಿ 2 ಬ್ಯಾಂಕನ್ನು ಕಟ್ಟಿದ್ದಾರೆ, ಒಂದು ಕೆರೆಚೂಡಳ್ಳಿ, ಒಂದು ತರಳು ಗ್ರಾಮದಲ್ಲಿ ಕಟ್ಟಿದ್ದಾರೆ. ಬಿಲ್ಡಿಂಗ್ಗಳು ಹೊಸ್ದಾಗಿ ಕಟ್ಟಿದ್ದಾರೆ. ಹಾಗಾಗಿ ಇವರ ಒಂದು ಶ್ರಮನ ಕೆಲಸನ ಮೆಚ್ಚಿ ನಮ್ಮ 4 ಪಂಚಾಯಿತಿ ಜನ, ಕಗ್ಲಿಪುರ, ತರಳು, ಸೋಮನಹಳ್ಳಿ, ನೆಲಗುಳಿ ಪಂಚಾಯಿತಿ ಎಲ್ಲ 4 ಪಂಚಾಯಿತಿಲಿ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರು ಓಟ್ ಹಾಕಿ ಈ 12 ಜನನ ಗೆಲ್ಲಿಸಿದ್ದಾರೆ. ಹಾಗೆ ನಮ್ಮ ಈ ಹಿಂದೆ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ನೆಲಗುಳಿ ಅಧ್ಯಕ್ಷರಿರ್ಬೋದು, ನಮ್ಮ ಸೋಮನಹಳ್ಳಿ ಮುಖಂಡರಿರ್ಬೋದು, ಎಲ್ಲ ಪಾರ್ಟಿಲೂ ಇರ್ತಕ್ಕಂಥ 3 ಪಾರ್ಟಿಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ನಮ್ಮ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಹಂಗಂತ ಹೇಳಿ ನನ್ನ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಹೊಸದಾಗಿ ಆಯ್ಕೆಯಾದಂಥ ಎಲ್ಲ 12 ಜನ ನಿರ್ದೇಶಕರಿಗೆ ನಮ್ಮೆಲ್ಲರ ಏನು ಮುಖಂಡರಿದ್ದೀವಿ, 4 ಪಂಚಾಯಿತಿ ಮುಖಂಡರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತದನಂತರ ಎಲ್ಲ ಪ್ರಬುದ್ಧ ಮತದಾರರಂಥ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಈ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅಭೂತಪೂರ್ವ ಜಯವನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ನೆಚ್ಚಿನ ಹೆಮ್ಮೆಯ ಶಾಸಕರಾದಂಥ ಸೋಮಶೇಖರ್ ಗೌಡ್ರವರ ಸಹಕಾರ, ನೇತೃತ್ವ, ಮಾರ್ಗದರ್ಶನದಲ್ಲಿ 3 ಪಕ್ಷದ ಮುಖಂಡರು ಒಗ್ಗೂಡಿ ಅಭೂತಪೂರ್ವ ಚುನಾವಣೆಯನ್ನು ಎದುರಿಸಿ ಜಯವನ್ನು ಸಾಧಿಸಿದ್ದೇವೆ. ಅವರ ಸಹಕಾರಕ್ಕೆ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಮುಖಂಡರಾದ ಶಿವಕುಮಾರ್ ಅವರು ಮತ್ತು ಅವರೆಲ್ಲರ ಏನು ತಂಡ ಇದೆ, ಎಲ್ಲ ಪಕ್ಷದ ಮುಖಂಡರು ಇದ್ದಾರೆ, ಅವರೆಲ್ಲರ ನೇತೃತ್ವದಲ್ಲಿ ಈ ಸಂಘವನ್ನು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ನಮ್ಮ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಭಾವಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ಅಭೂತಪೂರ್ವ ಚುನಾವಣೆಯನ್ನು ನಡೆಸಿಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ನಮಸ್ತೇನೆ. ರಾವುಗೊಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘದ ಇವತ್ತು ಚುನಾವಣೆಯನ್ನು ನಮ್ಮ ರಾವುಗೊಡ್ಲು ಮತ್ತು ಒಟ್ಟು ಈ ಸಹಕಾರ ಸಂಘಕ್ಕೆ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ಗ್ರಾಮಗಳು ಬರ್ತವೆ. ಈ 4 ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ರೈತರ ಪರವಾಗಿ ಈ ತಂಡ ಈ ಬಾರಿ ಹ್ಯಾಟ್ರಿಕ್ ಜಯವನ್ನು ಸಾಧನೆ ಮಾಡಿದ್ದಾರೆ. ಇದು 3ನೇ ಬಾರಿಗೆ ಈ ತಂಡ 12 ಜನ ಗೆದ್ದು ಹ್ಯಾಟ್ರಿಕ್ ವಿಜಯವನ್ನು ಸಾಧನೆ ಮಾಡೋದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಶಿವಕುಮಾರ್ ಅವರು, ಮುನರಾಜೇಗೌಡರು, ಕೇಶವ ಅವರು ಹಾಗೂ ಮಂಜುನಾಥ್, ದಾಸ್, ಮುಕ್ಕೋಡ್ಲು, ಮುನಿನಗರ, ಮುಕ್ಕೋಡ್ಲು, ತಟ್ಕುಪ್ಪೆ ಹಾಗೂ ರಾವುಗೊಡ್ಲು, ಕಗ್ಲಿಪುರ ಎಲ್ಲ ನಮ್ಮ ಸಮಸ್ತ 4 ಪಂಚಾಯಿತಿ ಗ್ರಾಮಸ್ಥರುಗಳು ರೈತರ ಪರವಾಗಿ ಹೋರಾಟ ಮಾಡಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ತಂಡದವರು ತರಳಿನಲ್ಲಿ ಹೊಸ ಕಟ್ಟಡವನ್ನು ಹಾಗೂ ಚೂಡಿನಲ್ಲಿ ಹೊಸ ಕಟ್ಟಡವನ್ನು ಈ ತಂಡದವರು ಮಾಡಿದ್ದಾರೆ. ಇವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ 12 ಜನಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಇವರ ಸಹಕಾರವನ್ನು ನಮ್ಮ ನೆಚ್ಚಿನ ಶಾಸಕರು ಈ ತಂಡಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಸಹ ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ
ಇದೇ ರೀತಿ ಈ ತಂಡದವರು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳ್ಕೊಳ್ತಾ ಈ ತಂಡಕ್ಕೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೆ ಹಾಗೂ ನಮ್ಮ ರೈತ ಮಿತ್ರರಿಗೆ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮೊದಲನೇ ಸಾರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದರೆ ಈ ಬಾರಿ ನಾನು ಈ ಚುನಾವಣೆ ಸೊಸೈಟಿ ಚುನಾವಣೆ ಅಂತ ಬಂದಾಗ 3ನೇ ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೀವಿ. ಅದರಲ್ಲಿ 3ನೇ ಬಾರಿನೂ ನಾವು ಜಯವನ್ನು ಜಯಿಸಿದ್ದೀವಿ. ಕಾರಣಕರ್ತರು ಏನಪ್ಪ ಅಂದರೆ ನಮಗೆ ವೋಟ್ ಮಾಡಿದಂಥ ಮತ ಬಂದವರು ಅವರು ಇವರ ಒಂದು ಸಾಧನೆ ಹಾಗೂ ಇವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಪುನಃ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ಇನ್ನೂ ಈ 12 ಜನ ಇನ್ನೊಂದು ಸಾರಿ ಅವ್ರು ಗೆಲ್ಲಬೇಕು, ಇನ್ನೂ ಒಳ್ಳೆ ಸಾಧನೆ ಮಾಡಲಿ, ಒಳ್ಳೆ ಕೆಲಸಗಳು ಮಾಡಲಿ, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕುವಂಥ ಒಳ್ಳೆ ರೀತಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಗೆದ್ದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು.